ಸಾವಿನ ಕದತಟ್ಟಿ ಬಂದವರಿಗೆ ಮರುಜೀವ ನೀಡಿದ ಜಾಗವಿದು. ಕಷ್ಟ ಅಂತ ಬಂದ ಅದೆಷ್ಟೋ ಜನರ ಕಣ್ಣೀರು ಒರೆಸಿದ ದೈವವಿದು. ನಂಬಿ ಬಂದ ಭಕ್ತಾದಿಗಳಿಗೆ ಕೊರಗಜ್ಜ ತೋರಿಸಿದ ಕಾರ್ಣಿಕ ನೋಡಿದ್ರೆ ನಿಜವಾಗ್ಲೂ ಮೈ ಜುಮ್ಮನಿಸುತ್ತೆ. ಆ ರೋಚಕ ಘಟನೆಗಳ ಸರಮಾಲೆಗೆ ಇಲ್ಲಿದೆ ನೋಡಿ. ದಧಿಪತಿ ಸ್ವಾಮಿ ಪರಮೇಶ್ವರನ ಅವತಾರ ದೈವ ಕೊರಗಜ್ಜ ಮಾರಿಗಿಡತುದು ಊರ್ದ ಸುಖ ಶಾಂತಿ ಕರುಣಿಸದು. ಕಾಲ ಬದಲಾದ್ರೂ ನಂಬಿಕೆ ಬದಲಾಗಿ ನಂಬಿ ಬಂದ ಜನರ ಕೈ ಎಂದೂ ಬಿಡಲ್ಲ. ಮೋಸ ಮಾಡಿದ್ರೆ ಶಿಕ್ಷೆ ತಪ್ಪಲ್ಲ, ನಂಬಿ ಬಂದ್ರೆ ರಕ್ಷೆ ನೀಡದೆ ಬಿಡಲ್ಲ. ಇದುವೇ ಸ್ವಾಮಿ ಕೊರಗಜ್ಜನ ನೀತಿ. ಹೌದು, ನೀವು ಖಂಡಿತವಾಗಿಯೂ ಕೊರಗಜ್ಜ ದೈವದ ಕಾರಣಿಕ ಕಥೆಗಳನ್ನ ಕೇಳಿಯೇ ಇರ್ತೀರಾ. ಈ ಜಗತ್ತಿನಲ್ಲಿ ಸೂರ್ಯ ಇರುವುದು ಎಷ್ಟು ಸತ್ಯವೋ ಕೊರಗಜ್ಜ ಇರುವುದು ಅಷ್ಟೇ ಸತ್ಯ ಅನ್ನೋದಕ್ಕೆ ಇದೀಗ ಮತ್ತೊಂದು ಅಜ್ಜನ ಸನ್ನಿಧಾನ ಸಾಕ್ಷಿಯಾಗಿದೆ. ನಂದು ಒಂದು ಬಿಲ್ಡಿಂಗ್ ಕಾಂಟ್ರಾಕ್ಟ್ ಮಲ್ತಂತೆ ಆ ಸಂದರ್ಭ ಮಸ್ತ್ ಸೋತು ಹೋಯ್ತು. ದಾಲ ಜೀವನನೆ ಬುರ್ಚಿವನ್ನ ಸಂದರ್ಭ ಮನದಾನಿ ಸುಸೈಡ್ ಮಲ್ತೊಂದಿನ ಸಂದರ್ಭನಾಗ ರಾತ್ರಿ ಕನಟು ಹತ್ತ ಅಜ್ಜರಿ ಇಂಚ ಮಲ್ಪ ನಿನ್ನ ಕಷ್ಟ ತಂದೆ ಬತ್ತನ ಭಕ್ತರ ಕಷ್ಟ ನಾನು ಪರಿಹಾರ ಮಲ್ಪ ಅನ್ಪುಣ ಒಂಜಿ ಕನಟು ಬತ್ತ ಹಿಡಿದವ್ರ ಮನದಾನಿ ಹೋದು ಅಜ್ಜರ ಒಂಜಿ ಕಾರಿಂಜದ ಕೆರೆ ಇರ್ದೊಂಜಿ ಕಲ್ಲು ಅನ್ಕೊಳತ್ತೆ. ನಮ್ಮ ಮುಟ್ಟ ನೆರೆಗರದ ಒಂದು ದೇವಸ್ಥಾನ ಉಂಟು, ಗ್ರಾಮ ದೇವಸ್ಥಾನ. ಆ ಕಾರಿಂಜದ ಕೆರೆದೊಂದು ಕಲ್ಲುಗಳಂತ ಜನ ಪ್ರತಿಷ್ಠೆ ಮಾಡ್ತಾನೆ. ಆನೆದು ಕೆನಿ ಮುಟ್ಟ ವೈಕ್ಲ ತೊಂದರೆ ಆತಿಜಿ, ಆ ಸಮಸ್ಯೆలు ಇಚ್ಚಿದಾಲ ತೊಂದರೆ ಆತಿಜಿ. ಬೆಳಗೊಂದು ದಿನ ಪೈಲೆಕು ಸಾಧಾರಣ ಒಂಜಿ 5 ವರ್ಷ ಮುಟ್ಟ ಅಂಡ 5 ವರ್ಷದ ಇಂಚ ಆರಾಧನೆ ಒಂದುಂಟು ಅಂಡ ಬ್ರಹ್ಮಾಲಸ ಅದು ಸಾಧಾರಣ ಒಂಜಿ 5 ತಿಂಗಳು 6 ತಿಂಗಳು ಅಂಡ ಆತಿ. ಅವು ಸಾಧಾರಣ ಮುಲ್ಪ ಒಂದು ಒಂಜಿ ಜಾಗಡು ಎಲ್ಲೇ ಒಂಜಿ ಗುಡಿತ ಲೆಕ್ಕ ಮಲ್ತದ್ದು ಒಂಜಿ ಅಜ್ಜನ ಮೂರ್ತಿ ಇದು ಆರಾಧನೆ ಮಲ್ತಂತ. ಆ ಟೈಮ್ ಮಸ್ತ್ ಭಕ್ತರು ಬರ್ತಾರೆ. ಅಂಚ ಭಕ್ತರನ್ನೆಲ್ಲ ಸಮಿತಿದ ಬರೋ ಸಹಕಾರಡು ಅಜ್ಜನ ಅನುಗ್ರಹ ಒಂದು ಫುಲ್ ದೇವಸ್ಥಾನ ನಿರ್ಮಾಣ ಯೋಗನೆ ಕೊಡ್ತಾರೆ. ಇವರ ಹೆಸರು ವಿಜಯ್ ಸಾಲ್ಯಾನ್. ಬದುಕಿನ ಜಂಜಾಟದಲ್ಲಿ ಸೋತು ಸಾಯುವ ನಿರ್ಧಾರ ಮಾಡಿದ್ರು. ಆದ್ರೆ ಒಂದು ದಿನ ರಾತ್ರಿ ಇವರ ಕನಸಿನಲ್ಲಿ ಬಂದ ಕೊರಗಜ್ಜ ನಿನ್ನ ಕಷ್ಟಗಳಿಗೆ ಮಾತ್ರವಲ್ಲದೆ ಇಲ್ಲಿಗೆ ಬರುವ ಭಕ್ತಾದಿಗಳ ಕಷ್ಟಕ್ಕೂ ಪರಿಹಾರ ನೀಡುವೆ ಎಂದು ಅಭಯ ನೀಡಿದ್ರು. ಅಜ್ಜನನ್ನ ಕನಸಲ್ಲಿ ಕಂಡ ವಿಜಯ ಸಾಲ್ಯಾನ್ ಮರುದಿನವೇ ಪಕ್ಕದಲ್ಲಿ ಇರುವ ಕಾರಿಂಜ ಕ್ಷೇತ್ರಕ್ಕೆ ಹೋಗಿ ಅಲ್ಲಿನ ಕೆರೆಯಿಂದ ಒಂದು ಕಲ್ಲು ತಂದು ಪ್ರತಿಷ್ಠಾಪಿಸಿ ಕೊರಗಜ್ಜನನ್ನ ನಂಬಿಕೊಂಡು ಬಂದಿದ್ದಾರೆ. ಅಂದಿನಿಂದ ಇವರು ಅದೆಷ್ಟೋ ಜೀವಗಳನ್ನ ಸಾವಿನ ಅಂಚಿನಿಂದ ಬದುಕಿಸಿ ಅದೆಷ್ಟೋ ಕುಟುಂಬಗಳಿಗೆ ನೆಮ್ಮದಿಯನ್ನ ಕರುಣಿಸುತ್ತಿದ್ದಾರೆ. ಇಷ್ಟೇ ಅಲ್ಲದೆ ಈ ಜಾಗದಲ್ಲಿ ಅಜ್ಜ ನೆಲೆಕಂಡದ್ದಾಗಿ ನಡೆದ ಅದ್ಭುತ ಘಟನೆಗಳನ್ನ ಕೇಳಿದ್ರೆ ನಿಮಗೆ ಆಶ್ಚರ್ಯವಾಗುತ್ತೆ. ಅಷ್ಟಕ್ಕೂ ಈ ಅಜ್ಜನ ಸನ್ನಿಧಾನ ಇರೋದಾದ್ರೂ ಎಲ್ಲಿ ಅಂತೀರಾ? ಹೇಳ್ತೀವಿ ಕೇಳಿ. ಎನ್ನ ಕೊರಗಜ್ಜ ಕಾಪುಲೆಪ್ಪ ಇಂಕ್ಲೇನು, ಓ ಎನ್ನ ಕೊರಗಜ್ಜ ಕಾಪುಲೆಪ್ಪ ಇಂಕ್ಲೇನು, ಓ ಎನ್ನ ಕೊರಗಜ್ಜ ಕಾಪುಲೆಪ್ಪ ಇಂಕ್ಲೇನು, ಓ ಎನ್ನ ಕೊರಗಜ್ಜ ಕಾಪುಲೆಪ್ಪ ಇಂಕ್ಲೇನು. ನಂಬುದ ನೀನನು ಇಂಬುನು ಕೊರ್ಲಾಯ ನಂಬುದ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕವಳಮುಡೂರು ಗ್ರಾಮದ ಬೊಳ್ಳಿಮಾರು ಎಂಬಲ್ಲಿಯೇ ಈ ಕಾರಣಿಕದ ಕೊರಗಜ್ಜ ದೈವ ನೆಲೆಯೂರಿತ್ತು. 5 ವರ್ಷಗಳಿಂದ ನಿರಂತರವಾಗಿ ಪೂಜಿಸಲ್ಪಡುತ್ತಾ ಬಂದಿರುವ ಈ ಅಜ್ಜನ ಭಕ್ತಾದಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಒಂದು ಪುಟ್ಟ ಗುಡಿಯಲ್ಲಿ ಆರಾಧಿಸಲ್ಪಡುತ್ತಿದ್ದ ಈ ಅಜ್ಜನಿಗೆ ಭಕ್ತಾದಿಗಳ ಕಾಣಿಕೆಯಾಗಿ ಈಗ ದೊಡ್ಡ ಮಟ್ಟದ ದೇವಸ್ಥಾನವೇ ಸ್ಥಾಪನೆಯಾಗಿದೆ. ಬಂಟ್ವಾಳ ತಾಲೂಕದ ಈ ಬೊಳ್ಳಿಮಾರು ಕ್ಷೇತ್ರಡು ಅರ್ನ ಭಕ್ತರಿಗೆ ಒಲಿದು ಬತ್ತದು ಈ ಒಂದು ಕ್ಷೇತ್ರಡು ನೆಲೆ ಉಂಟುದು. ಅರೆ ನಮ್ಮೊಂದು ಬತ್ತಿನ ಭಕ್ತರಿಗೆ ಮಾತೆರೆಗಿಲ್ಲ ಅರ್ನ ಕಾಡ್ನಿಕೊಂಡು ತೋಜ ಒಂದಿತ್ತು ನಂಚಿನ ಒಂದು ಕ್ಷೇತ್ರ ಒಂದು ಅನ್ನೋದಿನಲ್ಲ ಮುಲು ಮಸ್ತ್ ಜನ ಭಕ್ತರನಕ್ಲಿ ಬರೊಂದುಲ್ಲೇರು ತನ್ನ ಕಷ್ಟ ಕಾರ್ಪಣ್ಯಗಳನ್ನು ಪನೊಂದುಲ್ಲೇರು ಅಜ್ಜರು ಅಕ್ಲಿನ ಮಾತೆರನೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಲ್ತೊಂದು ಇಷ್ಟಾರ್ಥ ಸಿದ್ಧಿನ ಮಲ್ತೊಂದುಲ್ಲೇರು ಮಾತ್ರ ಹತ್ತು ಕಳೆ ಒಂದಿನಂಚಿನ ವಸ್ತುಲೇನು ಕಳೆ ಒಂದಿನಂಚಿನ ಜನಕ್ಲಿಗೆ ವಿರ ಜೆತು ಕುರ್ತಿನಾರು ಅವೇತೋ ಭಕ್ತರನ್ನ ಕಷ್ಟಲೇನು ದೂರ ಮಲ್ತೊಂದುಲ್ಲೇರು ಆಸ್ಪತ್ರೆದ್ದು ಪಿರಬುಡ್ನಂಚಿನ ಅವೇತೋ ರೋಗಿಲೇನು ಗುಣಮಲ್ತಿನಂಚಿನ ಕೀರ್ತಿಲ ಅಜ್ಜರಿಗೆ ಸಲ್ಲೊಂದುಂಡು.
ಆಚು ಮೈರೆನ ಮಾಗೆ ಬೈರಕ್ಕೆ ಸಾಂಕಿನ ಬಲ್ಪು ಆಚು ಮೈರೆನ ಮಾಗೆ ಬೈರಕ್ಕೆ ಸಾಂಕಿನ ಬಲ್ಪು ತನಿಯ ಪನ್ಪಿನ ಈರೆ ಕಾಪು ನಾ ದೈವ ತನಿಯ ಪನ್ಪಿನ ಈರೆ ಕಾಪು ನಾ ದೈವ ತುಳುನಾಡುಗು ನೀರೇಲೀರೆ ಓ ಅಜ್ಜ ఓ ఎన్న కొరగజ్జ కాపులెప్ప ఇంకేను ఓ ఎన్న కొరగజ్జ కాపులెప్ప ఇంకేను ಆಸ್ಪತ್ರೆಯ ಔಷಧಿ ಫಲಿಸಲಿಲ್ಲ, ಕೊರಗಜ್ಜ ಕೈಬಿಡಲಿಲ್ಲ. ಏತ್ ಪುದರ್ ಪಂಡಲ ಹಿದ್ದಿ ಬೇಸರಗಿ ಫಲ ಸತ್ಯ ಪದ್ನಾಜಿ ಸ್ವಾಮಿ ಸಾರ ಮುಪ್ಪಣ್ಣ ಸ್ವಾಮಿ ಏತ್ ಪುದರ್ ಪಂಡಲ ಹಿದ್ದಿ ಬೇಸರಗಿ ಫಲ ಸತ್ಯ ಪದ್ನಾಜಿ ಸ್ವಾಮಿ ಸಾರ ಮುಪ್ಪಣ್ಣ ಸ್ವಾಮಿ. ಒಮ್ಮೆ ಮುಸ್ಲಿಂ ಕುಟುಂಬದ ಪುಟ್ಟ ಮಗುವಿಗೆ ಕಿಡ್ನಿ ಸಮಸ್ಯೆ ಕಾಣಿಸಿಕೊಂಡಿತ್ತು. ಈ ಮಗುವಿಗೆ ಮಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಿತ್ತು. ಆದ್ರೆ ಆಸ್ಪತ್ರೆಯ ಚಿಕಿತ್ಸೆ ಫಲಿಸದೆ ಮಗುವಿನ ಮತ್ತೊಂದು ಕಿಡ್ನಿಯಲ್ಲೂ